ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆ 2026 ಪತ್ರಿಕೆ 1 ಯೂನಿಟ್ 1 ಟೀಚಿಂಗ್ ಅಪ್ಟಿಟ್ಯೂಡ್ ಬೋಧನಾ ಸಾಮರ್ಥ್ಯ. ಇದರಲ್ಲಿ 100 ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳಿವೆ. ಆ ಕನ್ಸೆಪ್ಟ್ಗಳು ನಿಮಗೋಸ್ಕರ ನಾನು ತೆಗೆದುಕೊಂಡು ಬಂದಿದ್ದೇನೆ. ದಯವಿಟ್ಟು ಬೋರ್ಡ್ ಮೇಲೆ ಬರೆದಂತ ಪಾಯಿಂಟ್ಸ್ ಅನ್ನ ತಾವು ತಮ್ಮ ನೋಟ್ಬುಕ್ದಲ್ಲಿ ಕಲರ್ ಪೆನ್ನಿಲೆ ಬರೆದುಕೊಂಡು ಅದನ್ನ ರಿವಿಷನ್ ಮಾಡಬೇಕು. ಈಗ 22ನೇ ಕನ್ಸೆಪ್ಟ್ ಅನ್ನು ನೋಡೋಣ. WAIS ಎಂದರೆ ಏನು? ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ. ಒಬ್ಬ ವ್ಯಕ್ತಿ ಹೆಸರೈತ್ರಿ, ಅವ್ರ ಹೆಸರು ವೆಚ್ಲರ್. ಎ ಅಂದ್ರೆ ಅಡಲ್ಟ್ ಇಂಟೆಲಿಜೆನ್ಸ್ ಸ್ಕೇಲ್. ವೆಚ್ಲರ್ ಇವರ ಅಡಲ್ಟ್ ಇಂಟೆಲಿಜೆನ್ಸ್ ಸ್ಕೇಲ್. ಅಡಲ್ಟ್ ಅಂದ್ರೆ ಪ್ರೌಢ, ಇಂಟೆಲಿಜೆನ್ಸ್ ಅಂದ್ರೆ ಬುದ್ಧಿಮತ್ತೆ, ಸ್ಕೇಲ್ ಅಂದ್ರೆ ಚೆಕ್ ಮಾಡೋದು. ವಿದ್ಯಾರ್ಥಿಗಳ ಬುದ್ಧಿಮತ್ತ ಎಷ್ಟಿದೆ, ವಿದ್ಯಾರ್ಥಿಗಳು ಎಷ್ಟು ಇಂಟೆಲಿಜೆನ್ಸ್ ಅದರ, ಸ್ಟೂಡೆಂಟ್ಸ್ ಇದ್ದವರು 19 ಇಯರ್ಸ್ 90 ವರೆಗೆ, 19 ವರ್ಷದಿಂದ 90 ವರ್ಷದ ಒಳಗಿನ ಯುವಕರಿಗೆ, ಪ್ರೌಢ ವ್ಯಕ್ತಿಗಳ ಬುದ್ಧಿ ಎಷ್ಟಿದೆ, ಅವರ ಇಂಟೆಲಿಜೆನ್ಸ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡುವ ಇದು ಒಂದು ಟೆಸ್ಟ್ ಇದೆ. ಈ ಟೆಸ್ಟ್ ಅನ್ನ ಇದಕ್ಕೆ ನಾವು IQ ಟೆಸ್ಟ್ ಅಂತ ಕರಿತೀವಿ, ಇಂಟೆಲಿಜೆನ್ಸ್ ಕೋಶಂಟ್ ಟೆಸ್ಟ್. ಹುಷಾರ್ ಯಾರದರ? ನೀ ಇದಲ್ಲ ಹುಷಾರ್ ಯಾರದರ ಅಂದ್ರೆ ಇಂಟೆಲಿಜೆನ್ಸ್ ಯಾರದರ ಅನ್ನೋದು ಚೆಕ್ ಮಾಡೋ ಸಲುವಾಗಿ ಇದು ಟೆಸ್ಟ್. ಅದನ್ನ ಯಾರು ಇವ್ರು ತೆಗೆದು, ಇವ್ರ ಹೆಸರೇ ಡೇವಿಡ್ ವೆಚ್ಲರ್. ಇವರು ಅಮೆರಿಕಾ ದೇಶದವರು. ಈಗ ಈ ಟೆಸ್ಟ್ದು 5ನೇ ಅಪ್ಡೇಟ್ ಇದೆ, ಅಪ್ಡೇಟ್ ವರ್ಷನ್ ಅಂತ ಕರೀತಾರೆ. WAIS 5 ನೌ ಯೂಸ್ಡ್. ಇದ್ರದ್ದು 5ನೇ ವರ್ಷನ್ ಈಗ ಉಪಯೋಗ ಮಾಡೋದು, ಈಗ ನಡೆದಿದೆ 2024, 25, 26 ಅಲ್ಲಿ. ಇನ್ನು 2008 ಅಲ್ಲಿ ಭಾರತ ದೇಶದೊಳಗ ಇದು ಬಂದಿತ್ತು. 2008 ಅಲ್ಲಿ ಇದನ್ನ ಪ್ರಾರಂಭ ಮಾಡಿದ್ರು, WAIS 4. ಈ ಟೆಸ್ಟ್ ಅನ್ನ ಭಾರತ ಸರ್ಕಾರದವರು ಸ್ವೀಕಾರ ಮಾಡಿದ್ರು. ಭಾರತದೊಳಗೆ ಇದು ಬಹಳಷ್ಟು ಪಾಪ್ಯುಲರ್ ಆಗಿದೆ. 16 ರಿಂದ 90 ವರ್ಷದ ನಡುವಿನ ವ್ಯಕ್ತಿಗಳ ಬುದ್ಧಿ ಮತ್ತೆ ಇಂಟೆಲಿಜೆನ್ಸ್ ಅನ್ನ ಚೆಕ್ ಮಾಡಲಾಗುತ್ತದೆ. ವೆಚ್ಲರ್ ಅಡಲ್ಟ್ ಇಂಟೆಲಿಜೆನ್ಸ್ ಟೆಸ್ಟ್. ಇವ್ರು ಏನ್ ಚೆಕ್ ಮಾಡ್ತಾರ್ರಿ? ಈಸ್ ನಾನ್ ವರ್ಬಲ್ ಪರ್ಫಾರ್ಮೆನ್ಸ್ ಟೆಸ್ಟ್. ಇಟ್ ಈಸ್ ನಾನ್ ವರ್ಬಲ್ ಅಂದ್ರೆ ಬೌದ್ಧಿಕ, ವರ್ಡ್ಸ್ ಮೇಲಿಂದ ಚೆಕ್ ಮಾಡ್ತೀರಿ. ಈಗ ನಾನು ನಿನಗೊಂದು ಸ್ಪೆಲ್ಲಿಂಗ್ ಕೇಳ್ದೆ, ನೀ ಸ್ಪೆಲ್ಲಿಂಗ್ ಕರೆಕ್ಟ್ ಹೇಳ್ದೆ ಅಂದ್ರೆ ಇದು ವರ್ಬಲ್ ಆಯ್ತು. ನಾನ್ ವರ್ಬಲ್ ಇದ್ರ ಅರ್ಥ ರೀ, ಶಬ್ದ ಇರ್ಲಾರ್ನೆ, ನ್ಯೂಮರಿಕಲ್ ಆಗ್ಲಿ ಅಥವಾ ಡೈಗ್ರಾಮ್ ಆಗ್ಲಿ, ನಾನ್ ವರ್ಬಲ್ ಅದೊಳಗೆ ಬರುವಂತ ಚಿಹ್ನೆಗಳ ಸಹಾಯದಿಂದ ವಿದ್ಯಾರ್ಥಿಗಳ ಟೆಸ್ಟ್ ಅನ್ನ ಅಳೆಯಲಾಗುತ್ತದೆ. ವಿದ್ಯಾರ್ಥಿ ಅಂದ್ರೆ ಇವರು 19 ಏಜ್. ಇನ್ನು ನೆಕ್ಸ್ಟ್ ಟರ್ಮ್, ದ ಟರ್ಮ್ ಡೆವಲಪ್ಮೆಂಟಲ್ ಕೌನ್ಸಿಲಿಂಗ್. ವಿಕಾಸಾತ್ಮಕ ಕೌನ್ಸಿಲಿಂಗ್ ಅಂದ್ರೆ ನಾವೇನ್ ಕರಿತೀವಿ, ಒಬ್ಬೊಬ್ರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಹೇಳ್ತಿರ್ತೇವೆ, ಅಪ್ಪಿ ಇದು ಒಳ್ಳೇದಲ್ಲ, ನೀ ಈ ರೀತಿ ಮಾಡಬೇಕು, ಹಿಂಗ್ ಮಾಡಬೇಕು. ಸಮೂಪದೇಶನ, ವಿಕಾಸಾತ್ಮಕ ಸಮೂಪದೇಶನ ಎಂದರೆ ಈಸ್ ಅನ್ ಎಜುಕೇಶನ್ ಸಿನಾರಿಯೋ ಮೀನ್ಸ್ counseling which focuses emotional and social progress of a student. ಒಬ್ಬ ವಿದ್ಯಾರ್ಥಿ ಮನಸ್ಸು ಹೇಗಿದೆ, ಅವನು ಎಷ್ಟು ಎಮೋಷನಲ್ ಆಗಿದ್ದಾನೆ, ಸಿಟ್ಟಿಗೆ ಎಷ್ಟು ಬೇಗ ಬರ್ತಾನ, ಎಷ್ಟು ನಗುತ್ತಾನ, ಎಷ್ಟು ಡಿಪ್ರೆಷನ್ ಒಳಗದಾನ, ಎಷ್ಟು ಹ್ಯಾಪಿ ಆಗಿ ಅದಾನ, ಅವನ ಮನಸ್ಸು ಹೇಗಿದೆ, ಮಾನಸಿಕ ಸ್ಥಿತಿ ಮತ್ತು ವಿದ್ಯಾರ್ಥಿಯ ಸೋಷಿಯಲ್ ಪ್ರೋಗ್ರೆಸ್, ಸಮಾಜದೊಳಗ ಗೆಳೆಯರ ಜೊತೆಗೆ ಎಷ್ಟು ಬೆರೀತಾನ ಅವನು, ಸಮಾಜದೊಳಗೆ ತನ್ನ ಗೆಳೆಯರ ಜೊತೆಗೆ ಹೇಗೆ ಆಟ ಆಡುತ್ತಾನೆ, ಸಮಾಜದೊಳಗೆ ಅವನು ಹೇಗೆ ಪ್ರೋಗ್ರೆಸ್ ಮಾಡುತ್ತಿದ್ದಾನೆ, ಇವುಗಳ ಬಗ್ಗೆ ತಿಳಿಸಿ ಹೇಳುವುದಕ್ಕೆ ಡೆವಲಪ್ಮೆಂಟಲ್ ಕೌನ್ಸಿಲಿಂಗ್ ಎಂದು ಕರೆಯುತ್ತಾರೆ. ಈ ಡೆವಲಪ್ಮೆಂಟಲ್ ಕೌನ್ಸಿಲಿಂಗ್ ಈ ಕಾನ್ಸೆಪ್ಟ್ ಅನ್ನು ಹೇಳಿದವರು ಅಲ್ಲೇನ್ EVE ಇವರು. ಇನ್ನು ಎಕ್ಸ್ಪ್ಲೋರೇಷನ್ ಸ್ಟೇಜ್. ಎಕ್ಸ್ಪ್ಲೋರೇಷನ್ ನಾವೇನ್ ಕರಿತೀವಿ, ಪರಿಶೋಧನೆ, ಎಕ್ಸ್ಪ್ಲೋರ್ ಮಾಡೋದು, ಪರಿಶೋಧನೆ. ದ ಕೌನ್ಸಿಲಿಂಗ್ ಸ್ಟೇಜ್ where the counselor and counselee working together to find out feelings and thought. ಒಬ್ರು ಅವರಿಗೆ
ಕೌನ್ಸಿಲರ್ ಏನ್ ಮಾಡ್ತಾನ್ರಿ, ಯಾರ ಮೇಲೆ ಸಮುಪದೇಶನ್ ಮಾಡೋದು ಆ ವ್ಯಕ್ತಿ ಕರೆದು ಅವನಿಗೆ ತಿಳಿಸಿ ಹೇಳ್ತಿರ್ತಾನೆ, ನೋಡಪ್ಪ ನಿನ್ನ ಮನಸ್ಸು ಹೀಗೈತಿ, ನೀ ಬುದ್ಧಿ ಇಷ್ಟ ಐತಿ, ನಿನ್ನ ಚಲೋ ಸ್ಟಡಿ ಮಾಡ್ಬೇಕು, ನೀ ಎಲ್ಲರ ಜೊತೆ ಒಳ್ಳೆ ಇರಬೇಕು, ಮನೆ ಜಗಳ ತೆಗಿಬಾರ್ದು, ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು, ಮತ್ತು ನಿನ್ನ ಮನಸ್ಸಿನಾಗ ಏನು ವಿಚಾರ ಅದನ್ನೂ ನೀವು ದೊಡ್ಡವ್ರಿಗೆ ಹೇಳಬೇಕು. ಮನಸ್ಸು ಬಿಚ್ಚಿ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ ನಿನ್ನ ಮನಸ್ಸಿನೊಳಗೆ ಏನದ, ನಿಂದು ವಿಚಾರ ಏನೈತಿ, ನಿನ್ನ ಇಂಟ್ರೆಸ್ಟ್ ಏನೈತಿ, ನಿನ್ನ ಅಡಚಣೆ ಏನೈತಿ, ನಿನ್ನ ಪ್ರಾಬ್ಲಮ್ ಏನಿದೆ, ನಿನಗೆ ಏನು ಬೇಕು ಏನು ಬೇಡ, ಡಿಸ್ಕಷನ್. ಅವಾಗ ಏನಾಗ್ತದ್ರಿ, ಸಣ್ಣ ಹುಡುಗ ದೊಡ್ಡವ್ರಿಗೆಲ್ಲ ಹೇಳಿದ, ದೊಡ್ಡವ್ರು ಅವನ್ನೆಲ್ಲ ಅರ್ಥ ಮಾಡ್ಕೊಂಡು ಅವನಿಗೆ ಸಜೆಷನ್ ಮಾಡಿದ್ರು ಅಂದ್ರೆ ಇದಕ್ಕೇನಂತಾರ ಎಕ್ಸ್ಪ್ಲೋರೇಷನ್ ಸ್ಟೇಜ್. ಅವನ ಮನಸ್ಸಿನೊಳಗಿಂದ ಏನು ಅನ್ನೋದು ಗುರುಗಳಿಗೆ ಗೊತ್ತಾಗ್ತದ. ಫೀಲಿಂಗ್ಸ್ ಅಂಡ್ ಥಾಟ್ಸ್, ನಿನ್ನ ಮನಸ್ಸಿನಾಗ ಏನು ವಿಚಾರದ ಅನ್ನೋದು ನನಗೆ ಹೆಂಗ್ ಗೊತ್ತಾಗೋದು, ಮಾತಾಡಿದ ನಂತರನೇ. ಇದು ಒಬ್ಬೊಬ್ರು ಬಹಳ ಮೂಕನಂಗೆ ಇರ್ತಾರೆ, ಫುಲ್ ಟೆನ್ಷನ್ ಮಾಡ್ಕೊಂಡು ಮುಖ ಸಪ್ಪು ಮಾಡ್ಕೊಂಡು ಕೂತಿರ್ತಾರೆ. ಅವ್ರಿಗೆ ಕರೆದು ಅವ್ರಿಗೆ ನಾವು ಕೇಳಿದೆವು ಅಂದ್ರೆ ಕೌನ್ಸಿಲರ್ ಕೇಳ್ತಿರ್ತಾನೆ ಸಮುಪದೇಶನ್ ಏನದ. ಒಂದೊಂದು ಹುಡುಗರು ಯಾರ ಮುಂದೂ ಹೇಳಂಗಿಲ್ಲ ಅವ್ರ ಪ್ರಾಬ್ಲಮ್ಸ್, ಆ ಕೌನ್ಸಿಲರ್ ಮುಂದೆ ಹೇಳ್ತಿರ್ತಾರ ಅಡಚಣ್. ಸ್ಕೂಲ್ ಒಳಗೊಬ್ರು ಟೀಚರ್ ಇರ್ತಾರೆ, ಅವ್ರಿಗೆ ಕೌನ್ಸಿಲರ್ ಟೀಚರ್ ಅಂತ ಹೇಳಿ ಕರಿತಿರ್ತಾರೆ. ನೆಕ್ಸ್ಟ್, ಆಪರೇಷನ್ ಡಿ ಡ್ಯಾಡ್. ಆಪರೇಷನ್ ಡಿ ಡ್ಯಾಡ್ ಎಂದರೆ ಏನು? ಆಪರೇಷನ್ ಡಿ ಡ್ಯಾಡ್ ಏಮ್ಸ್ ಟು ಅಡ್ರೆಸ್ ದ ಗ್ರೋವಿಂಗ್ ಇಶ್ಯೂಸ್ ಆಫ್ ಡಿಜಿಟಲ್ ಅಡಿಕ್ಷನ್. ಡಿಜಿಟಲ್ ಅಡಿಕ್ಷನ್, ಫಾರ್ ಎಕ್ಸಾಂಪಲ್ ಮೊಬೈಲ್ ಸತತವಾಗಿ ಕೈಯಾಗಿ ಹಿಡೋದು, ಮೊಬೈಲ್ ನೋಡೋದು, ಕದ್ದು ನೋಡೋದು, ಮನ್ಕೊಡಕರ್ ನೋಡೋದು, ತಿರುಗಾಡಕರ್ ನೋಡೋದು, ಎಲ್ಲಿ ಹೋದಕ್ಕಲ್ಲಿ ಮೊಬೈಲ್ಗೆ ಮತ್ತು ಅವನಿಗೆ ಹಿಂಗೆ ಅಟ್ಯಾಚ್ ಆಗಿರ್ತಾರೆ. ಮೊಬೈಲ್ ಕಸ್ಕೊಂಡ್ರಂದ್ರೆ ಅವ ಹುಚ್ಚಿಡ್ದಂಗೆ ಆಗ್ತದೆ, ಅವನಿಗೆ ಟೆನ್ಷನ್ ಆಗ್ತದೆ. ಅದಕ್ಕೆ ಅಡಿಕ್ಷನ್ ಅಂತಾರೆ, ಡಿಜಿಟಲ್ ಅಡಿಕ್ಷನ್. ಕೆಲವೊಬ್ರು ಸೋಷಿಯಲ್ ಮೀಡಿಯಾ ನೋಡ್ಕೋದ್ಕೊಂಡಿರ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ಕೋದ್ಕೊಂಡಿರ್ತಾರೆ, ಫೇಸ್ಬುಕ್ ನೋಡೋದು ಕೊಡೋದು, ವಾಟ್ಸಪ್ ನೋಡೋದು, ವಾಟ್ಸಪ್ ಸ್ಟೇಟಸ್ ನೋಡೋದು. ಡಿಜಿಟಲ್, ಯಾವಾಗಲೂ ಡಿಜಿಟಲ್ ವಸ್ತುಗಳನ್ನು ಉಪಯೋಗ ಮಾಡುವಂತ ಚಟ ಕೆಲವೊಬ್ರಿಗೆ ಹತ್ತಿರ್ತದಮ್ಮ. ಯಾವಾಗ ಬೇಕು ಅವಾಗ ಯೂಸ್ ಮಾಡ್ರಿ ನೀವು, ಇಂಟರ್ನೆಟ್ ಆಗಲಿ ಮೊಬೈಲ್ ಆಗಲಿ, ಓಕೆ. ಬಟ್ ಜಾಸ್ತಿ ಅದನ್ನೇ ನೋಡಿದ್ರೆ ಅಂದ್ರೆ ಇದು ಒಂದು ಪ್ರಕಾರದ ರೋಗ. ಕೆಲವೊಬ್ರು ಕುಡಿದ್ರೆ ಸಮಾನ ಅದ, 24 ತಾಸು ಕುಡಿತಿರ್ತಾರೆ, ಮುಂಜಾನೆ ಕುಡಿಯೋದು, ಮಧ್ಯಾಹ್ನ ಕುಡಿಯೋದು, ಸಂಜೆ ಕುಡಿಯೋದು, ಡ್ರಿಂಕ್ಸ್ ಮಾಡ್ತಿರ್ತಾರೆ. ಕೆಲವೊಬ್ರು ಚಟ ಇರ್ತಾರೆ, ಅಡಿಕ್ಷನ್ ಅಂತಾರೆ. ಈಗ ನನಗೇನ್ ಚಟ ಅದ ಹೇಳ್ರಿ, ಕ್ಲಾಸ್ ಹೇಳೋದು ಚಟ. ನೋಡ್ರಿ, ನನಗೆ ಕ್ಲಾಸ್ ಹೇಳಿಲ್ಲ ಅಂದ್ರೆ ಮೊಟ್ಟ ನನ್ಗೆ ಸಮಾಧಾನ ಆಗಂಗಿಲ್ಲ. ಬುಕ್ ಓದೋದು, ಪೇಪರ್ ಓದೋದು ಬಹಳ ಅಡಿಕ್ಷನ್ ರೀ. ಕೂತಲ್ಲೇ ಪೇಪರ್ ಓದ್ತೀನಿ ಅಂದ್ರೆ ಒಬ್ಬೊಬ್ರು ಚಟ ಇರ್ತದ್ರಿ, ಎಲ್ಲರಿಗೂ ಒಂದೊಂದು ಚಟ ಇರೋದು. ಹಿಂಗ ಅಡಿಕ್ಷನ್ ಅಂತಾರೆ. ಡಿಜಿಟಲ್ ಅಡಿಕ್ಷನ್ ನಾವು ಡಿ ಡ್ಯಾಡ್ ಎಂದು ಕರೆಯುತ್ತೇವೆ. ಅಕಲ್ಚರೇಷನ್. ಅಕಲ್ಚರೇಷನ್ ಅಂದ್ರೆ ಸಂಸ್ಕೃತಿಯ ಬೆಳವಣಿಗೆ. ಸಂಸ್ಕೃತಿಯ ಬೆಳವಣಿಗೆ. ಈಗ ನಮ್ದೊಂದು ಸಂಸ್ಕೃತಿ, ಇನ್ನೊಬ್ರದೊಂದು. ಈಗ ನಾವು ಇಂಡಿಯಾದವ್ರು ಇದ್ದೇವೆ, ನಾವು ಅಮೇರಿಕಕ್ಕೆ ಹೋದೆವು, ಅಮೇರಿಕಾ ಸಂಸ್ಕೃತಿ ಬೇರೆ ಇರ್ತದ್ರಿ. ಮತ್ ನಾವೇನ್ ಮಾಡ್ತೇವೆ, ಹೋಗಿ ಅಲ್ಲಿ ಅವ್ರದ್ದು ಸಂಸ್ಕೃತಿ ನಾವು ಫಾಲೋ ಮಾಡ್ತೇವ್ರಿ. ಅಮೇರಿಕಾದ ಸಂಸ್ಕೃತಿ ನಾವು ಫಾಲೋ ಮಾಡಿದೇವ್ ಅಂದ್ರೆ ಎಸ್, ಅಮೇರಿಕಾದವ್ರು. ಈಗ ನೋಡ್ರಿ, ಈಗ ಕನ್ನಡಿಗರು ಮತ್ತು ಮರಾಠಿದ ಎರಡು ಸಂಸ್ಕೃತಿ ಅದ. ಈಗ ನಾವು ಮಹಾರಾಷ್ಟ್ರದಾಗ ಇದ್ದುಕೊಂಡು ಮರಾಠಿ ಸಂಸ್ಕೃತಿಯನ್ನು, ನಾವು ಮಹಾರಾಷ್ಟ್ರದವರು, ಇಲ್ಲಿ ಏನಾಗ್ತದೆ, ಎರಡು ವ್ಯಕ್ತಿಗಳು, ನಮ್ಮ ಸಂಸ್ಕೃತಿ ಬೇರೆ, ನಿಮ್ಮ ಸಂಸ್ಕೃತಿ ಬೇರೆ ಇರಬೇಕು. ಎರಡು ಭಿನ್ನ ಭಿನ್ನ ಸಂಸ್ಕೃತಿಗಳು ಒಂದಕ್ಕೊಂದು ಜೋಡಿದಾಗ, ಒಂದಕ್ಕೊಂದು ಕೂಡಿದಾಗ ಒಂದು ಹೊಸ ಸಂಸ್ಕೃತಿ ಉಂಟಾಗುತ್ತದೆ, ಹೊಸ ಸಂಸ್ಕೃತಿ ಬೆಳವಣಿಗೆ ಆಗುತ್ತದೆ. ನಮ್ಮ ಸಂಸ್ಕೃತಿ ಬಿಟ್ಟು ಇನ್ನೊಬ್ಬರದ್ದು ಸಂಸ್ಕೃತಿಯನ್ನ, ಇನ್ನೊಬ್ಬರ ಭಾಷೆಯನ್ನ, ಇನ್ನೊಬ್ಬರ ಊಟನ, ಇನ್ನೊಬ್ಬರ ವೇಷಭೂಷೆಯನ್ನ ಫಾಲೋ ಮಾಡೋದಕ್ಕ ಅಕಲ್ಚರೇಷನ್ ಎಂದು ಕರೆಯುತ್ತಾರೆ. ಇಟ್ ಈಸ್ ಅ ಪ್ರೊಸೆಸ್ ಆಫ್ ಕಲ್ಚರಲ್ ಚೇಂಜ್ ಅಂಡ್ ಅಡಾಪ್ಟೇಷನ್ ದಟ್ ಅಕರ್ಸ್ ಥ್ರೂ ರೆಸಿಪ್ರೋಕಲ್ ಕಲ್ಚರಲ್ ಕಾಂಟ್ಯಾಕ್ಟ್. ಇದರಿನ ವ್ಯಕ್ತಿದು ಸಂಸ್ಕೃತಿ ಬೇರೆ ಇತ್ತು, ಅವಂದು ನಾವು ಫಾಲೋ ಮಾಡ್ಲಾಗತ್ತಿದ್ದೆವು, ಇದಕ್ಕೆ ಅಕಲ್ಚರೇಷನ್ ಎಂದು ಕರೆಯುತ್ತಾರೆ. ಇಟ್ ಪೋಸ್ಟರ್ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್. ಇಬ್ರು ಜನರು ಬೇರೆ ಸಂಸ್ಕೃತಿಯನ್ನು ಕೂಡ ಇದರಲ್ಲಿ ತಿಳಿದುಕೊಳ್ಳಲು ಬರುತ್ತದೆ. ಇನ್ನು ಡಿಫ್ರೆನ್ಸಿಯೇಟೆಡ್ ಇನ್ಸ್ಟ್ರಕ್ಷನ್. ಡಿಫ್ರೆನ್ಸಿಯೇಟೆಡ್ ಅಂದ್ರೆ ಭಿನ್ನ ಭಿನ್ನ, ಬೇರೆ ಬೇರೆ ಸೂಚನೆಯನ್ನು ಕೊಡೋದು. ಈಗ ನಾನು ನಿನಗೊಂದು ಸೂಚನೆ ಕೊಡ್ತೀನಿ ರೀ, ಮತ್ತೆ ಸಮರ್ಥಗೊಂದು ಸೂಚನೆ ಕೊಡ್ತೀನಿ, ಇಬ್ರು ಒಂದು ಸೇಮ್ ಸೂಚನೆ ಕೊಡಂಗಿಲ್ರಿ. ನಿಮ್ಗೆ ಹೇಳಿದ ತಕ್ಷಣ ನನಗೆ ಒಂದೇ ಸಲದಾಗ ತಿಳಿತ, ಅವನಿಗೆ ಯಾಡ್ ಬೆನ್ನಾಗಿ ಬಿಟ್ಟಿರ್ತೀನಿ. ಡಿಫ್ರೆನ್ಸಿಯೇಟೆಡ್, ನಿಮ್ ಬುದ್ಧಿ ನೋಡಿ, ನಿಮ್ದು ವರ್ತನೆ ನೋಡಿ ನಾವು ಬೇರೆ ಬೇರೆ ಸೂಚನೆಗಳನ್ನ ಹೇಳೋದು. ಡಿಫ್ರೆನ್ಸಿಯೇಟೆಡ್ ಇನ್ಸ್ಟ್ರಕ್ಷನ್. ಕ್ಲಾಸ್ ರೂಮ್ದೊಳಗೆ ಎಲ್ಲ ಹುಡುಗರು ಒಂದೇ ಲೆವೆಲ್ ಇರ್ತಾರೇನ್ರಿ? ಇಲ್ಲ. ಎಲ್ಲರೂ ಲೆವೆಲ್ ಚೇಂಜ್ ಇರ್ತಾರೆ. ಒಬ್ರು ಆಟದಾಗ ಹುಷಾರಿರ್ತಾನೆ, ಒಬ್ಬ ಡ್ರಾಯಿಂಗ್ದೊಳಗ, ಒಬ್ಬ ಡಾನ್ಸ್ದೊಳಗ, ಒಬ್ಬ ಹಾಡಿನೊಳಗ, ಒಬ್ಬ ಅಭ್ಯಾಸದೊಳಗ, ಒಬ್ಬ ಅಗಾವ್ ಮಾಡೋದ್ರೊಳಗ, ಒಬ್ಬ ಶಾಂತ ಕುಂಡ್ರದೊಳಗ, ಒಬ್ಬ ಕೆಣಕಾರದೊಳಗ. ದ ಟೆಕ್ನಿಕ್ ಯೂಸ್ಡ್ ಬೈ ಅ ಟೀಚರ್ ಫಾರ್ ಡೀಲಿಂಗ್ ವಿತ್ ಸ್ಟೂಡೆಂಟ್ಸ್ ವಿತ್ ಲರ್ನಿಂಗ್ ಡಿಫಿಕಲ್ಟೀಸ್. ಲರ್ನಿಂಗ್ ಡಿಫಿಕಲ್ಟೀಸ್. ಎಲ್ಲ ಸ್ಟೂಡೆಂಟ್ಸ್ ಒಮ್ಮೆ
ಕಲಿಯೋಂಗಿಲ್ರಿ. ಎಲ್ಲರೂ ಒಬ್ರು ಸ್ಲೋ ಲರ್ನರ್ ಇರ್ತಾರ, ಒಬ್ರು ಫಾಸ್ಟ್ ಲರ್ನರ್, ಒಬ್ರು ಎಕ್ದಮ್ ಹೈಲಿ ಇಂಟೆಲಿಜೆನ್ಸ್. ನಮ್ಮಂತವ್ರು ಟ್ಯೂಬ್ ಲೈಟ್ ಇದ್ದಂಗ್ರಿ. ನಮ್ಗೆ 10 ಸಲ ಹೇಳ್ದಾಕ್ರ ಅವಾಗ ಅಂತೇವ್ ನಾವು. ಡಿಫ್ರೆನ್ಸಿಯೇಟೆಡ್ ಇನ್ಸ್ಟ್ರಕ್ಷನ್. ಸೊ ಪ್ಲೀಸ್ ಈ ಕಾನ್ಸೆಪ್ಟ್ ಅನ್ನ ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಡ್ರಿ. ಥ್ಯಾಂಕ್ ಯು.